ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಇದ್ದು ನಾವು ಫ್ಯಾಮಿಲಿ ಎಲ್ಲ ಒಂದು ಸ್ಮಾಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಮತ್ತು ಏನೆಲ್ಲ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಪ್ಪು ಆಯ್ ಮಾಡು, ಆಯ್ ಮಾಡವ ಹಿಂಗನ್ನ ಶುರುವಾಗಿ ಪಾರ್ವತಿನ ಎಕ್ಸಿಬಿಷನ್ಗೆ ಯಾವತ್ತು ಹೋಗ್ಬಿಟ್ಟು ಏನು ನಾನು ಹೇಳ್ತಿರ್ತೀನಿಲ್ಲ ನೋಡ್ ಕಲ್ತ್ಕೊಂಡು ಅವ್ರ ಮಮ್ಮಿ ಮಾಡಕ್ ದಿವಸ ಗೊತ್ತಾನೆ ಅವ್ನಿಗೆ ಹೇಳಪ್ಪು. ಎಸ್, ನಾವು ಬಂದಿದ್ದೆ ಚನ್ನಗಳ್ಳಿ ಅಮ್ಮನ ದೇವಸ್ಥಾನಕ್ಕೆ. ಇನ್ನು ದೇವಸ್ಥಾನ ಸ್ವಲ್ಪ ಇನ್ನು ಒಂದು 2 ಕಿಲೋಮೀಟರ್ಸ್ ಇದೆ. ನಾವು ಬಟ್ ಇಲ್ಲಿ ಹಿಂದೆನೇ ಇಳ್ಕೊಂಡು ಏನಕ್ಕೆ ಅಂತ ಅಂದರೆ ನಾವು ಇಲ್ಲಿ ದೇವರಿಗೆ ಕಟ್ಟೊಡಿಸ್ಬೇಕಿತ್ತು. ಹಾಗಾಗಿ ಇದು ಕಟ್ಟೊಡ್ಸೋದ್ರಿಂದ ನಮಗಾಗಿರೋ ದೃಷ್ಟಿಗಳು ಏನೋ ಅದಿರುತ್ತಲ್ಲ, ಅದು ಏನು ಮಾಡಿಸಿರ್ತಾರೋ ಏನೋ ಅದೆಲ್ಲ ಹೋಗುತ್ತೆ ಅನ್ನೋ ನಿವಾರಣೆಗೋಸ್ಕರ ಕಟ್ಟೊಡಿಸ್ತಾರೆ. ಇದನ್ನ ಎಷ್ಟು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಎಸ್ಪೆಷಲಿ ಈ ದೇವಸ್ಥಾನಕ್ಕೆ ಬರೋರಂತೂ ಪ್ರಾಬಬ್ಲಿ ಕಟ್ಟೊಡ್ಸೋಕ್ಕೆ ಬರೋದು ಅಂತ ಅಂತಾರೆ, ತಡೆ ಓಡಿಸೋದು ಅಂತಲೂ ಅಂತಾರೆ. ಇದನ್ನ ತುಂಬ ಜನ ಅನ್ಕೋತೀರಾ ಏನಾದರೂ ದೃಷ್ಟಿ ಆಗಿದ್ರೆ ಈ ಥರ ತಡೆ ಓಡಿಸ್ಬಿಟ್ರೆ ಹೋಗ್ಬಿಡುತ್ತಾ ಅಂತ. ಬಟ್ ಎಲ್ಲ ಈಗ ದೇವ್ರನ್ನ ಹೆಂಗೆ ನಂಬ್ತೀವಿ ಹಾಗೆ ಇದನ್ನು ಒಂದು ನಂಬಬೇಕು ಅಂತ ಅನ್ನುತ್ತೀಗ ನಮ್ಮ ಮನ್ಸಿಗೆ ಅದು ಏನಾಗುತ್ತೋ ಬಿಡುತ್ತೋ. ಒಟ್ಟಿನಲ್ಲಿ ಇದನ್ನ ಮಾಡಿಸಿದ್ರೆ ಅಯ್ಯೋ ಸರಿ ಹೋಗುತ್ತೇನೋ, ಹಿಂಗಾದ್ರೆ ಹಿಂಗೆ ತಡೆ ಓಡಿಸಿದ್ರೆ ಯಾರ್ದಾರು ದೃಷ್ಟಿ ಆಗೈತೇನೋ, ತಡೆ ಓಡಿಸಿದ್ರೆ ಎಲ್ಲ ಸರಿ ಆಗುತ್ತೇನೋ, ಸಾಲ್ವ್ ಆಗುತ್ತೇನೋ ಅನ್ನೋದು ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಯಾರು ಎಷ್ಟು ನಂಬ್ತಿರೋ ಗೊತ್ತಿಲ್ಲ, ಬಟ್ ನಾನು ಅಲ್ಪ ಸ್ವಲ್ಪ ನಂಬ್ತೀನಿ. ಎಲ್ಲ ಸರಿ ಹೋಗುತ್ತೇನೋ, ಓಡಿಸೇ ಬಿಡೋಣ ಏನಾಗುತ್ತೆ ಅನ್ನೋ ಥರದಲ್ಲಿ ನಾನಿದ್ದೀನಿ. ನಾವು ಹೋಗಿರೋರೆಲ್ಲ ಅವ್ರವ್ರ ಫ್ಯಾಮಿಲಿ ತಡೆನ ಓಡಿಸ್ತೋ. ಹಾಗೆಯೇ ನಾನು, ನಮ್ಮ ಅತ್ತೆ ಮತ್ತು ಅರುಣು, ಅಪ್ಪು ಎಲ್ಲ ತಡೆ ಓಡ್ಸೋಕ್ಕೆ ಹೋದ್ವಿ. ಸಿರಿನೂ ಕರ್ಕೊಂಡು ಹೋಗಿದ್ದೋ. ಬಟ್ 1 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ಯಾವುದೇ ಥರ ಶಾಸ್ತ್ರನೂ ಕೇಳಬಾರ್ದು ಅಂತ ಅಂತಾರೆ, ಮತ್ತು ಈ ರೀತಿ ತಡೆನೂ ಓಡಿಸ್ಬಾರ್ದು ಅಂತ ಅಂತಾರೆ. ಹಾಗಾಗಿ ಸಿರಿನ ನಾವು ಅಲ್ಲೇ ಬಿಟ್ಬಿಟ್ಟು ನಮ್ಮಮ್ಮ ಎತ್ಕೊಂಡಿದ್ರು, ಅಮ್ಮನ ಹತ್ರ ಬಿಟ್ಬಿಟ್ಟು ನಾವು ತಡೆ ಓಡಿಸೋಣ ಅಂತ ಬಂದ್ವಿ. ನೋಡಿ ಯಾವ ಥರ ಓಡಿಸ್ತಾರೆ ಅಂತ. ಇದೇ ಥರ ಯಾರು ಈ ಥರ ಹೋಗಿ ತಡೆ ಓಡಿಸಿದ್ರೆ ಕಮೆಂಟ್ ಮಾಡಿ. ಅದು ಕಾಲೆಲ್ಲ ದಾಟ್ಕೊಂಬನ್ನಿ ಅಂತ ಅಂತಾರೆ. ಎಲ್ಲ ತಡೆ ಎಲ್ಲ ಓಡಿಸಾದ್ಮೇಲೆ ನಾವು ಆಟೋದ್ರ ಹತ್ರ ಹೋಗಿ ಮತ್ತು ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ ಫೈನಲಿ ನಾವು ದೇವಸ್ಥಾನ ರೀಚ್ ಆದೋ. ಹಾಗೆಯೇ ಪೂಜೆ ಸಾಮಾನುಗಳು ಏನೆಲ್ಲ ಬೇಕಿತ್ತು ಅನ್ನೋದನ್ನೆಲ್ಲ ತಗೊಂಡು, ಏನು ಹೊರ್ಗಡೆ ಏನು ಹೋಗಂಗಿಲ್ಲ, ಎಲ್ಲ ದೇವಸ್ಥಾನದ ಹತ್ರನೇ ಸಿಗುತ್ತೆ. ಹೂವಿನ ಹಾರದಿಂದ ಪ್ರತಿಯೊಂದೂ ಸಿಗುತ್ತೆ. ನಾವು ಬಂದಿರೋದು ಆಟೋಗೆ, ನಮ್ಮವರನ್ನು ಒಂದು ಆಟೋನೂ ತಗೊಂಡಿದ್ರು. ಹಾಗಾಗಿ ತಾಳೆ ಅದಕ್ಕೊಂದು ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಹೆಂಗಿದ್ರು ಬರೋದು ಆಗುತ್ತೆ, ಪೂಜೆ ಎಲ್ಲ ಮಾಡಿಸ್ಕೊಂಡಂಗೂ ಆಗುತ್ತೆ ಅಂತ ಬಂದ್ವಿ. ನೋಡಿ ಹಾಗೆಯೇ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ಒಂದು ಕೋಳಿ ಹರಕೆನ ಒಪ್ಪಿಸ್ಬಿಡೋಣ ಅಂತ ಅಂದ್ಬಿಟ್ಟು 2 ಕೋಳಿನೂ ತಗೊಂಡಿದ್ವಿ. ನೋಡಿ 2 ಕೋಳಿನೂ ತಗೊಂಡು ಹರಕೆನ ತೀರಿಸಿದ್ವಿ. ನೋಡಿ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಯಾರೋ ಆಲ್ಮೋಸ್ಟ್ ಪೂಜಾರಿ ಇರೋದಿಲ್ಲ, ನಾವೇ ಪೂಜೆ ಮಾಡ್ಕೋಬೇಕು. ರಶ್ ಇರುತ್ತೆ ತುಂಬ. ಅದು ಮಂಗಳವಾರ ಮತ್ತು ಭಾನುವಾರ, ಶುಕ್ರವಾರ ಎಲ್ಲ ಫುಲ್ಲು ರಶ್ ಆಗಿಬಿಡುತ್ತೆ. ಆದರೂ ಇವತ್ತು ನಾವು ಹೋದಾಗ ಏನಷ್ಟು ರಶ್ ಇರಲಿಲ್ಲ. ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ನೋಡಿ ದೇವರ ದರ್ಶನ ಅಂತೂ ನಮಗೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇದು ದೇವಸ್ಥಾನದ ಒಳಗಡೆ ಪೂಜೆ ಮಾಡೋಂಗಿಲ್ಲ, ಹೊರಗಡೆ ಇಲ್ಲಿ ಕಾಣಿಸ್ತಿದೆ ಎಲ್ಲ ನೋಡಿ, ಅಲ್ಲೇ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಅಲ್ಲೇ ಪೂಜೆ ಮಾಡ್ಕೋಬೋದು. ಒಳಗಡೆ ಮಾತ್ರ ದೇವ್ರ ದರ್ಶನ ಪಡಿಬೇಕು ಅಂದಾಗ ಬರಬೇಕು ಒಳಗಡೆ. ನೋಡಿ ಒಳಗಡೆ ದೇವರು ಈ ಥರ ಇದೆ. ದರ್ಶನ ಅಂತೂ ಚೆನ್ನಾಗಾಯಿತು. ಈ ದೇವಸ್ಥಾನಕ್ಕೆ ಬಂದವರೆಲ್ಲ ಅಟ್ಲೀಸ್ಟ್ ಏನಾಗುತ್ತೆ ಅದನ್ನ ಅಲ್ಲೇ ಮಾಡಿಕೊಂಡು ಊಟ ಮಾಡ್ಕೊಂಡು ಬರ್ತಾರೆ. ನಾವು ತಿಂಡಿನ ಮನೆಯಿಂದನೇ ಬಂದಿದ್ದರಿಂದ ಅಲ್ಲೇ ಒಂದು
ಎಲ್ಲ ಜಾಗನ ಹುಡುಕಿ ಸಾಕಾಯಿತು. ಅಂದರೆ ಇದು ವ್ಯವಸಾಯದ ಟೈಮ್ ಆಗಿದ್ದರಿಂದ ನಮಗೆ ಕರೆಕ್ಟಾಗಿ ನೇಚರಲ್ಲಿ ಸಿಗಲೇ ಇಲ್ಲ ಪ್ಲೇಸ್ ಅಂತಲೇ ಹೇಳ್ಬೋದು. ಆಮೇಲೆ ಕೊನೆಗೂ ತುಂಬ ಹುಡುಕಿ ಒಂದು ಪ್ಲೇಸ್ ಸಿಕ್ತು, ಇಷ್ಟ ಆಯಿತು, ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾಷ್ಟನ ಮನೇಲೇ ಮಾಡ್ಕೊಬಂದಿದ್ದರಿಂದ ಎಲ್ಲ ಕೂತ್ಕೊಂಡು ಫಸ್ಟು ನಾಷ್ಟ ತಿಂದ್ಕೊಂಡ್ವಿ. ಅವರೆಲ್ಲ ಅಡುಗೆ ಮಾಡ್ತಿದ್ರು. ಅವರೆಲ್ಲ ಅಡುಗೆ ಮಾಡ್ಬೇಕಾದ್ರೆ ನಮ್ಮದು ಇದ್ದೇ ಇದೆಯಲ್ಲ, ಹೋಗ್ಬಿಟ್ಟು ಫೋಟೋಶೂಟ್ ಮಾಡಿಕೊಂಡು ನೋಡಿ ಈ ಥರ ಎತ್ತಿದ್ದಕ್ಕೆ ನಮ್ಮ ಫ್ಯಾಮಿಲಿ ಚೋಟಾಗಳದ್ದು ರಿಯಾಕ್ಷನ್ ಏನು ಅಂತ. ತಿರುಗಿ ಒಯ್ತೈತೆ ಸೊಂಟ ಅಲ್ಲಿ. ಸಾಕ್ಬೇಡ. ಹಾಗೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲ ಒಂದ್ ಕಡೆ ಕೂರ್ಸ್ಕೊಳ್ಳು ರೀ. ಆಯ್ತೈತೆ ವಿಡಿಯೋ ಆಯ್ತೈತೆ. ಅಪ್ಪು ಈ ಕಡೆ ನೋಡು. ಹಿಂಗ ಆಡ್ಸಿ ಅರಿಯಡ. ಟೀ ಬೇಕಾ? ಟೀ ಬ್ಲಾಕ್ ಟೀ. ಒಂದು 15 ನಿಮಿಷ ಆಗ್ಬಿಡ್ಬೇಕು ಇದು ವಿಡಿಯೋ. ಟೀ ಮಾಡ್ತೇಲ್ವ ಅಲ್ಲಿ? ಏನಾರು ಒಲೆ ಬೇಕು ಮಾಡಿದ್ರೆ ಹೊಡಿಯತ್ತದೆ. ಅದಕ್ಕೆ ನಿನ್ಗೆ ಕೊಟ್ಟ ಸುಮ್ಕಿರಮ್ಮ ದೇವ್ರು ಮಾಡ್ಬೇಕು ಅಂತ ನೀರ್ನು ಕುಡಿದನ್ ಬಂದವನಿ ಅಂತ ಟೀ ಕೊಡಿಕ ಇಲ್ಲಿ ತೋರ್ಸು. ಮುಗಿನ ಮೇಲೆ ಖಾಲಿ ಇರ್ಬಿಟ್ಟು ಸುಸಾರ ನಂಗೂ ಸಿಟ್ಟಿಗೆ ತಲೆನೋವು. ಅರಿಯಡ ನೋಡಿ ನಮ್ಮ ಅರುಣ್ ಅವರು ಟೀ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಯಾರ ಮನೆ ಟೀ ಪುಡಿ? ನಿಮ್ಮ ಮನೆ ಟೀ. ಸಾಕಕ್ಕ. ಇದು ನೋಡಿ ನಮ್ಮ ಅತ್ತೆ ಅನ್ನ ಮಾಡಿಬಿಟ್ಟು ಅದನ್ನ ಗಂಜಿನೆಲ್ಲ ಬಸಿತಾ ಇದ್ದಾರೆ. ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ನೋಡಿ ಆಟೋದಲ್ಲಿ ನಮ್ಮ ಸಿರಿಗೆ ಬಿಸಿಲು ಅಂತ ಅಂದ್ಬಿಟ್ಟು ಅವಳನ್ನ ಹೊರಗಡೆ ಕೂರಿಸ್ಕೊಂಡು ಆಟಾಡ್ಸೋದು. ಇದು ನಮ್ಮ ಅಜ್ಜಿ, ಅದು ಅರುಣ್ ಅವ್ರ ಅಜ್ಜಿ. ಯೆಲ್ಲೋ ಕಲರ್ ಸ್ಯಾರಿ ಅರುಣ್ ಅವ್ರ ಅಜ್ಜಿ, ರೆಡ್ ಕಲರ್ ಸ್ಯಾರಿ ನಮ್ಮ ಅಜ್ಜಿ. ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದು. ನಾಳೆಗೆ ಹೋಗೋದೇ ಅವಳಿಗೆ ನಾಳೆ ಕಟ್ಬಿಟ್ಟೆ ಮಾಡ್ಬಿಡಿ ಹಿಂಗೆ ಗಾಡಿಗೆ. ಕಳಿಸ್ತೇನು? ಬರೀ ವಾಯ್ಸ್ ಕೊಡ್ದೇನೆ ವಿಡಿಯೋನೇ ಮಾಡ್ಬೇಕು. ವಾಯ್ಸ್ ಕೊಟ್ರೆ ಏನ್ ಮಾತಾಡ್ಬೇಕು ಅಂತ ಇಲ್ಲಿ ಚಿಕನ್ ಫ್ರೈ, ಚಿಕನ್ ಚಾಪ್ಸ್ ಮಾಡ್ತಾ ಇದ್ದಾರೆ. ನೀರ ಸುಡ್ತಾ ನಿನಗೆ ಸುಡ್ತಿದ್ದದ? ಕಾಲಲ್ಲಿ ಗಂಜಿ ಅರ್ದಿತ್ತಲ್ಲ, ಕಾಲು ಹಾಕ್ಬಿಡ್ತಂತೆ.
ಕೊಂಡ್ಕಣಿ ಮತ್ತ ಹೆಚ್ಚಿನ ಬೋಟ್ ಹಿಂದಿಲ್ಲ ಕಣಿ ನೀರು ಕುಡ್ಸೆ ಲೋಟ ಕೊಡ ಒಂದ ನೀರು ಕುಡ್ಸಕ್ಕೆ ಅಶ್ವಿನಿ ಅಕ್ಕ ಅಲ್ಲೊಂದು ಲೋಟ ಚಿಕ್ಕ ಲೋಟ ತಂದಿದೆ ಚಮಚ ಅದಿಲ್ಲ ನಿಮ್ಮ ಅಪ್ಪ ನಿನ್ನ ಆಕ್ಟರ್ ಮಾಡೋದಂತ ನೀನ್ ಒಟ್ಟನೆ ಸೊಂಟನೇ ಹಿಂಗಾಗದಲ್ಲವಾ ಒಂದು ಏಜ್ ತನಕ ಅಷ್ಟೇ ಈಗ ನಮ್ಮ ಒಪ್ಪಿಗೆಲ್ಲ ಇಂಟ್ರೆಸ್ಟ್ ಇಲ್ಲ ಆದ್ರೂ ಮಾರ್ಕೊಳ್ಳು ಅವ್ರ ಏಜಾಗ ಕಂಡಿರ್ತಾರೆ ತುಂಬಿದೆ ಇವಾಗ ಚಿಕನ್ ಹಾಕಿದ್ದಾರೆ. ಚಿಕನ್ ಫ್ರೈ ಅಲ್ಲ, ಚಿಕನ್ ಚಾಪ್ಸ್ ರೆಡಿ ಆಗ್ತಿದೆ ನೋಡಿ. ಆದರೂ ಈ ದೇವಸ್ಥಾನಕ್ಕೆ ಬಂದು ಹಿಂಗೆ ಹೊರಗಡೆ ಊಟ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡೋದ್ರಲ್ಲಿರೋ ಸುಖನೇ ಬೇರೆ. ನಾನು ಸುಮ್ಮನೆ ಅವರೆಲ್ಲ ಮಾಡಾದ್ಮೇಲೆ ನಾನೇ ಮಾಡಿದ್ದೀನಿ ಅನ್ನೋ ಥರ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ನಾವು ಹಿಂಗೆಲ್ಲ ಫ್ಯಾಮಿಲಿ ಸೇರಿದಾಗ ನಾವು ಅಡುಗೆಗೆಲ್ಲ ಹೋಗೋದಿಲ್ಲ, ಅವರೆಲ್ಲ ಮಾಡ್ಕೋತಾರೆ. ನಾವು ಸುಮ್ಮನೆ ನೋಡೋದಷ್ಟೇ, ಊಟ ಮಾಡೋದಷ್ಟೇ. ಸುಮ್ಮನೆ ವೀಡಿಯೋಗೋಸ್ಕರ ಪೌಡ್ರ್ ಹಾಕ್ತಿದ್ದೆ. ನೀನು ಫುಡ್ ತಿಂತ ಇದ್ದೀರಾ? ಫುಡ್ಡು ತಿಂತ ಇದ್ದೀರಾ? ಅಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಆಗೋಷ್ಟರಲ್ಲಿ ನಾವು ನಮ್ಮ ಸಿರಿಗೆ ಊಟ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ಆಟೋದೊಳಗಡೆನೆ ಸ್ವಲ್ಪ ಸೆರ್ಲ್ಯಾಕ್ ಮಾಡಿ ತಿನ್ನಿಸ್ತಿದ್ದೆ ನೋಡಿ. ಇವರಿಬ್ರು ಮುದುಕಿರೋ ಸುಮ್ಮನೆ ಮಾತಾಡ್ತಾನೇ ಅವ್ರೆ. ಅಡುಗೆ ಎಲ್ಲ ಆದಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಈ ಥರ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಬಂದು ಅಲ್ಲೇ ಒಂದು ನೇಚರಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ. ಎಲ್ಲರದು ಊಟ ಅಂತೂ ಆಯಿತು. ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಊಟ ಬಡಿಸ್ತಿದ್ರು. ಹಾಗೆ ನಮ್ಮಮ್ಮ ಪಾಪು ಎತ್ಕೊಂಡು ಕೂತಿದ್ರಿಂದ ನಾವೆಲ್ಲ ಫಸ್ಟು ಊಟ ಮಾಡಿಕೊಂಡು ನೆಕ್ಸ್ಟು ಎಲ್ಲ ಊಟ ಎಲ್ಲ ಮುಗಿಸಿ ಅವ್ರದ್ದು ಊಟ ಆಯಿತು. ಎಲ್ಲ ಊಟ ಎಲ್ಲ ಮುಗಿಸ್ತು. ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮನೇಲಿ ಮಾಡೋ ಟೇಸ್ಟ್ಗೂ ಹೀಗೆ ಹೊರಗಡೆ ಬಂದು ದೇವಸ್ಥಾನದ ದೇವ್ರ ಹೆಸರಲ್ಲಿ ಮಾಡೋ ಟೇಸ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದು ಯಾವ ಥರ ಮಾಡಿದ್ರೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಊಟ ಅಂತೂ ತುಂಬಾ ರುಚಿಯಾಗಿತ್ತು. ಹಾಯ್ ಮಾಡಿ ಎಲ್ಲ ಅಪ್ಪು, ಹಾಯ್ ಒಟ್ಟಿಗೆ ಮತ್ತೆ ಆಯ್ ಮಾಡಿ ಆಯ್ತಾ? ಎಲ್ಲ ಇಲ್ಲಿ ಅಪ್ಪು ಆಯ್ ಮಾಡಿ ಒಟ್ಟಿಗೆ ಇಲ್ಲಿ. ಅಪ್ಪು ಈ ಕಡೆ ಆಯ್ ಮಾಡಿ, ಬಾಯ್ ಬಿಡಿ. ಎಲ್ಲ ಹಾಗೆ ಊಟ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿ 7 ಅಪ್ ತಗೊಂಡಿದ್ದೋ, ಬಟ್ ಕುಡಿಯೋಕ್ಕೆ ಟೈಮ್ ಆಗಿರಲಿಲ್ಲ ಅಂತ ಇಲ್ಲಿ ಬೇರಿಯಾ ಮತ್ತು KR ಪೇಟೆಗೆ ಹೋಗೋ ರೋಡಲ್ಲಿ ಒಂದು ಹೈವೇ ಇದೆ, ಫ್ಲೇಓವರು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಲ್ಲೇ ನಿಂತ್ಕೊಂಡು 7 ಅಪ್ ಎಲ್ಲ ಕುಡ್ದು. ಈ ವಿಡಿಯೋ ಅಂತೂ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.